ಜಾತಕದಲ್ಲಿ ಕೆಲವು ರಾಶಿಗಳಲ್ಲಿ ಅಗ್ನಿ ರಾಶಿಗಳಿದೆ. ಮೇಷ, ಸಿಂಹ, ಧನಸ್ಸು ಈ ಮೂರು ಕೂಡ ಅಗ್ನಿ ರಾಶಿಗಳು. ಅಗ್ನಿ ರಾಶಿಗಳಿದ್ದಾಗ ಹೋಮ ಮಾಡಿ ಅದನ್ನ ಆ ಶಾಪನ ಮುಕ್ತಿ ಮಾಡಿ ಅಂತ ಹೇಳ್ತಾರೆ. ಆಯ್ತಾ. ಮತ್ತೆ ಭೂಮಿ ರಾಶಿಗಳಿದೆ. ಯಾವುದು? ವೃಷಭ, ಕನ್ಯಾ, ಆಯ್ತಾ, ಮತ್ತೆ ಮಕರ, ಇದು ಭೂ ರಾಶಿಗಳು. ಹೀಗೆ ಮೂರು ರಾಶಿಗಳನ್ನ ಅಗ್ನಿ, ಭೂಮಿ, ವಾಯು, ಜಲ ಅಂತ ಕೊಟ್ಬಿಟ್ಟಿದ್ದಾರೆ. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಗೆ ಜಲರಾಶಿಗಳು. ಈ ಜಲರಾಶಿಗಳಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗಂಗೆ ಪೂಜೆಯನ್ನು ಮಾಡುವಂಥದ್ದು, ದಾನಗಳನ್ನ ಮಾಡುವಂಥದ್ದು, ಇದೆಲ್ಲ ಹೇಳಿದ್ದಾರೆ. ಹಾಗಾಗಿ ಕರೆಕ್ಟಾಗಿ ದೋಷ ಯಾವುದು, ಶಾಪ ಯಾವುದು ತಿಳ್ಕೊಂಡು ಅದು ಕರೆಕ್ಟಾಗಿ ಪರಿಹಾರವನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಸರ್ಪ ಶಾಪ ಬೇರೆ, ಸರ್ಪ ದೋಷ ಬೇರೆ. ಈ ಶಾಪ ಇದ್ದಾಗ ಏನಾಗುತ್ತೆ ಅಂದರೆ ದೇವ್ರ ಮೇಲೆ ನಂಬಿಕೆ ಇರಲ್ಲ. ಯಾಕಂದರೆ ದೇವ್ರು ಎಲ್ಲರಿಗೂ ಸುಖ ಕೊಟ್ಟಿದ್ದಾನೆ, ನನಗೆ ಮಾತ್ರ ಕಷ್ಟ ಕೊಟ್ಬಿಟ್ಟಿದ್ದಾನೆ, ನಾನು ಯಾಕೆ ದೇವ್ರು ನಂಬಬೇಕು ಅಂತ ಕೇಳ್ತಾರೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಶಾಪಕ್ಕೆ ದಾರಿನೇ ಸಿಗಲ್ಲ ಅವ್ರಿಗೆ. ಅವಾಗ ಅವ್ರು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ಕೆಲವೊಂದು ಸರಿ ಗೊತ್ತಿಲ್ಲದೇನೋ ಯಾರ್ದೋ ಶಾಪಗಳು ನಮ್ಮ ಮೇಲೆ ಬಿದ್ದಿರುತ್ತೆ. ಅದು ಯಾರಿಗೋ ಹಾಕೋಕ್ಕೋಗಿ ಅದು ಒಂದು ಕುಟುಂಬನೇ ನಿಮ್ಮ ವಂಶಕ್ಕೆ ಅನ್ನೋ ಥರ ಹಾಕಿಬಿಟ್ಟಿರ್ತಾರೆ. ಯಾರಿಗೋ ಇರೋದು ವಂಶದಲ್ಲಿ ಎಲ್ಲರಿಗೂ ತಟ್ಬಿಡಿರುತ್ತೆ. ಮದುವೆಗಳಾಗಲ್ಲ, ಮಕ್ಕಳಾಗಲ್ಲ, ಒಳ್ಳೆ ಕೆಲಸಗಳಿಗಾಗಲ್ಲ. ಎಲ್ಲೋ ನೋಡಿದ್ರೆ ಯಾವುದೋ ಶಾಪ ಐತೆ, ಸ್ತ್ರೀ ಶಾಪ ಐತೆ, ಇನ್ಯಾರ್ದೋ ಹಿರಿಕರು ಅಂದರೆ ತಂದೆ ತಾಯಿಗಳ ಶಾಪ ಐತೆ. ಈ ಥರ ಕೆಲವೊಂದು ಶಾಪ ಮನುಷ್ಯನಿಗೆ ತುಂಬ ಆಟ ಆಡಿಸುತ್ತೆ. ಅವನ ಜೀವನನ ಹಾಳು ಮಾಡಿಬಿಡುತ್ತೆ. ಅವನ ಕುಟುಂಬಕ್ಕೆ ಒಂದೊಂದು ಸರಿ ಎಫೆಕ್ಟ್ ಮಾಡಿಬಿಡುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಪಗಳಿಗೆ ಪರಿಹಾರ ಮಾರ್ಗಗಳು ಏನೆಲ್ಲ ಇದ್ದಾವೆ, ಯಾವ ಶಾಪಗಳನ್ನ ಪರಿಹಾರ ಮಾಡ್ಕೋಬೋದು, ಯಾವ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಒಂದು ಶಾಪಕ್ಕೆ ಮುಕ್ತಿ ಈ ಖಂಡಿತವಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಇವಾಗ ಮುಖ್ಯವಾಗಿ ಶಾಪಗಳು ಯಾರಾಗ್ತಾರೆ, ಯಾರು ನೊಂದಿರ್ತಾರೆ, ಯಾರು ಸತ್ಯವಾಗಿ ಪ್ರಮಾಣವಾಗಿರ್ತಾರೆ, ಯಾರು ದೇವರು ಭಕ್ತಿ ಶ್ರದ್ಧೆಯಿಂದ ಇರ್ತಾರೆ, ಅವರ ಶಾಪಗಳು ತಟ್ಟುತ್ತೆ. ಆಯ್ತಾ. ಈಗ ನಾವು ಅನ್ಕೊಳ್ತೀವಿ ನಾನೇ ಸಾಚಾ ಇದ್ದೀನಿ, ನಾನು ಹಾಕಿರೋ ಶಾಪ ತುಂಬ ಕರೆಕ್ಟಾಗಿ ತಟ್ಟುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇನ್ನೊಬ್ಬ ಹೇಳ್ತಾನೆ ನಾನು ಅನ್ಕೊಂಡಿರೋದೇ ಕರೆಕ್ಟು, ನಾನು ಹಾಕಿರೋ ಶಾಪ ತಟ್ಟುತ್ತೆ ಅಂತ. ಆದರೆ ಇದನ್ನೆಲ್ಲ ಲೆಕ್ಕ ಹಾಕೋರು ಯಾರು? ಶಾಪದ ಲೆಕ್ಕ ಹಾಕೋರು ಯಾರು? ಶಾಪದ ಲೆಕ್ಕನ ಯಾವಾಗಲೂ ಕೂಡ ಅಶ್ವಿನಿ ದೇವತೆಗಳು ಹಾಕ್ತಾರೆ. ಅಶ್ವಿನಿ ದೇವತೆಗಳು 27 ದೇವತೆಗಳಾಗಿ ಈ ಶಾಪದ ಲೆಕ್ಕಾಚಾರ ಹಾಕ್ಲಿಕ್ಕೆ ಅಂತಾನೆ ಅವ್ರು ಇರೋದು. ಯಾರಿಗೆ ಶಾಪ ತಟ್ಟಬೇಕು, ಹೆಂಗೆ ತಟ್ಟಬೇಕು ಅಂತ ಎಲ್ಲರೂ ಅವರು ಫಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಈಗ ಒಬ್ಬ ಹುಡುಗನಿಗೆ ಕೆಲಸನೇ ಸಿಗೋದಿಲ್ಲ, ಮದುವೆನೇ ಆಗೋದಿಲ್ಲ, 40 ವರ್ಷ ಆಗೋಯ್ತು. ನಾನೇನು ಮಾಡಿದ್ದೀನಿ ಕರ್ಮ? ನಾನು ಒಳ್ಳೇದೇ ಮಾಡಿದ್ದೀನಿ, 4 ಜನಕ್ಕೆ ಬಡವ್ರಿಗೆ ಅನ್ನ ಹಾಕಿದ್ದೀನಿ, ಆಯಿತಾ. ಆಮೇಲೆ ಒಂದಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿಸಿದ್ದೀನಿ, ನಾನು ಯಾಕೆ ಅನುಭವಿಸ್ತಾ ಇದ್ದೀನಿ ಇದು ಅಂತ ಕೇಳ್ತಾರೆ. ಹೌದು. ಇದು ಹೆಂಗಾಗತ್ತಂದರೆ ಒಂದು ವಂಶವೃಕ್ಷ ಅಂತ ಕರಿತೀವಲ್ಲ, ವಂಶ. ಅದರಲ್ಲಿ ಹಿರೀಕರು ಯಾರು ಇರ್ತಾರೆ ಅಂದರೆ ಒಂದು 3-4 ತಲೆಮಾರಿ ಹಿಂದೆ ಅವರು ತೀರ್ಕೊಂಡಾಗ ಮತ್ತೆ ಅದೇ ವಂಶದಲ್ಲೇ ಜನನ ಆಗತ್ತೆ ಅವ್ರಿಗೆ. ಪುನರಪಿ ಜನನಂ ಪುನರಪಿ ಮರಣಂ. ಇದು ಆ ಹಿರೀಕರು ಆ ವಂಶದಲ್ಲೇ ಮತ್ತೆ ಹುಟ್ಟುತ್ತಾರೆ. ಹುಟ್ಟಿದಾಗ ಅವರು ತಗೊಂಡಿರ್ತಕ್ಕಂಥ ಶಾಪ ಇರುತ್ತಲ್ಲ, ಆ ಶಾಪವನ್ನು ತೀರ್ಸಕ್ಕೆಂದ ಮತ್ತೆ ಹುಟ್ಟೋದವರು. ಶಾಪ ಇದ್ದಾಗ ಅವ್ರಿಗೆ ಮೋಕ್ಷ ಸಿಗಲ್ಲ, ಮತ್ತೆ ಅವ್ರು ಹುಟ್ಟಬೇಕಾಗತ್ತೆ. ಮುಕ್ತಿ ಸಿಗಲ್ಲ, ಮತ್ತೆ ಅವರು ಹುಟ್ಟಬೇಕಾಗತ್ತೆ. ಅವರು ಹುಟ್ಟಿದಾಗ ಈ ಶಾಪದ ಪರಿಣಾಮವಾಗಿ ಈ ಥರ ಎಲ್ಲ ಇರುತ್ತೆ. ಇದ್ದಾಗ ಏನಾಗುತ್ತಂದ್ರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಶಾಪಕ್ಕೆ ಪರಿಹಾರವನ್ನ ದೊಡ್ಡ ಋಷಿಮುನಿಗಳೆಲ್ಲ ಬರೆದಿಟ್ಬಿಟ್ಟಿದ್ದಾರೆ. ಆ ರೀತಿ ಪರಿಹಾರಗಳನ್ನ ಮಾಡಿಸ್ಬೇಕು. ಈಗ ಯಾವುದು ಶಾಪಗಳು? ಗುರುಗಳು ಕೊಟ್ಟಿರೋ ಶಾಪ, ಗುರು ಶಾಪ ಅಂತ ಕರಿತೀವಿ. ಗುರು ಶಾಪ ಹೆಂಗ್ ಬರುತ್ತೆ? ಗುರುಪತ್ನಿಯನ್ನ ಕೆಟ್ಟ ದೃಷ್ಟಿಯಿಂದ ಮಾತಾಡ್ಸೋದು, ನೋಡೋದು, ಅಪಹರಿಸೋದು, ಅಥವಾ ಗುರುಪತ್ನಿಯನ್ನ ಅವಳ ಇಲ್ಲಿ ಇರ್ತಕ್ಕಂಥ ಒಡವೆಗಳನ್ನ ಅಥವಾ ದುಡ್ಡನ್ನ ಮೋಸ ಮಾಡಿ ತಗೊಂಡೋಗುವಂಥದ್ದು, ಇದು ಗುರು ಶಾಪ. ಅಥವಾ ಗುರುಗಳಿಗೆ ಮೋಸ, ನಂಬಿಕೆ ದ್ರೋಹ ಮಾಡೋದು, ಗುರುಗಳ ಅಪೋಸಿಟ್ ಆಗಿ ನಿಂತ್ಕೊಂಡು ಅವ್ರಿಗೆ ತೊಂದರೆ ಕೊಡೋದು, ಇದು ಗುರು ಶಾಪ ಬರುತ್ತೆ. ಇನ್ನ ಪಿತೃಶಾಪ, ವೃದ್ಧರಿಗೆ
ತಾತ ಮುತ್ತಾತರಿಗೆ ಒಂದು ಹೊತ್ತು ಊಟಕ್ಕೆ ನಮಗೆ ಚೆನ್ನಾಗಿ ಅನುಕೂಲ ಇದ್ರೂ ಒಂದು ಹೊತ್ತು ಊಟ ಅನ್ನ ಆಗ್ದೇನೆ ರೋಡಲ್ಲಿ ಹಾಕುವಂಥದ್ದು, ಆಯ್ತಾ, ಇದೆಲ್ಲ ಅವ್ರು ಬೈಕೊಳ್ಳೋದು, ಅದು ಪಿತೃಶಾಪವಾಗಿ ಬರುತ್ತೆ. ಇನ್ನು ಮಾತೃಶಾಪ ಬಂದು ಅಜ್ಜಿಂದಿರು. ಭ್ರಾತೃಶಾಪ ಹೆಂಗ್ ಬರುತ್ತಂದ್ರೆ ಅಣ್ಣ ತಮ್ಮಂದಿರಿಗೆ ಕರೆಕ್ಟಾಗಿ ಕೊಡ್ಬೇಕಾಗಿರ್ತಕ್ಕಂಥದ್ದನ್ನು ಕರೆಕ್ಟಾಗಿ ಕೊಡದೆ ಅನ್ಯಾಯ ಮಾಡಿ, ಯಾರ್ದೋ ಮಾತು ಕೇಳಿ ಅನ್ಯಾಯ ಮಾಡಿ ಅವ್ರಿಗೆ ಒಂದಷ್ಟು ಕೆಡುಕನ್ನು ಮಾಡಿಸಿ, ತೊಂದರೆಯನ್ನು ಮಾಡಿಸಿ ಎಲ್ಲ ಮಾಡಿದಾಗ ಅವರು ನೊಂದ್ಕೊಂಡು ಹಾಕಿರುವಂಥ ಶಾಪ ಬಂದು ಭ್ರಾತೃಶಾಪ. ಮಿತ್ರಶಾಪ ಇದೆ, ಆಯ್ತಾ, ಈ ಥರ ಶಾಪಗಳು ತುಂಬ ಇದೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ಕೆಲವು ಪಿತೃಶಾಪಗಳಲ್ಲಿ ಮಕ್ಕಳಾಗದೇ ಇರೋದು ಇರುತ್ತೆ ಪರಿಣಾಮ, ಆಯ್ತಾ. ಆಮೇಲೆ ಭ್ರಾತೃಶಾಪದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮಕ್ಕಳು ಹುಟ್ಟಿ ಸಾಯೋವಂಥದ್ದು ಇರುತ್ತೆ, ಆಯ್ತಾ. ಎಲ್ಲದಕ್ಕಿಂತ ದೊಡ್ಡ ಶಾಪ ಯಾವುದು ಅಂದರೆ ಸ್ತ್ರೀ ಶಾಪ, ಹೆಣ್ಣಿನ ಶಾಪ. ಅಂತ ಕರೆಕ್ಟಾಗಿರೋ ಹೆಣ್ಣಾಗಿ ಅವಳು ಶಾಪ ಕೊಟ್ಟಾಗ ಆ ಶಾಪ ಯಾರಿಗೆ ಬಂದಿರುತ್ತಲ್ಲ ಅವಳಿಗೆ ಏನಾಗುತ್ತಂದ್ರೆ ಲಕ್ಷ್ಮೀ ಬಂಧನ ಆಗುತ್ತೆ, ದುಡ್ಡು ಕೈಯಲ್ಲಿ ಇರಲ್ಲ, ಆಮೇಲೆ ಕೆಲಸ ಸರಿಯಾಗಿರಲ್ಲ, ಒಂದು ಜಾಗದಲ್ಲಿ ಇರೋಕ್ಕಾಗಲ್ಲ, ಭೂಮಿ ಮೇಲೆ ಕೇಸ್ ಬಿದ್ದಿರುತ್ತೆ, ಎಲ್ಲರೂ ಬೈದಾಡೋದು ಅವರಿಗೆ. ಹಾಗೆಲ್ಲ ತಗೊಂಡು ಅದು ಏನಾಗುತ್ತೆ ಸ್ತ್ರೀ ಶಾಪ, ತುಂಬ ದೊಡ್ಡ ಶಾಪ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲನೂ ಬಂಧನ ಆಗ್ಬಿಡುತ್ತಲ್ಲ. ಹಾಗಾಗಿ ಈ ಥರದ್ದೆಲ್ಲ ಶಾಪಗಳು ತಗೊಂಡಾಗ ವ್ಯಕ್ತಿಗಳು ತುಂಬ ಥರದ್ದು ಹಿಂಸೆಗಳನ್ನ, ತೊಂದರೆಗಳನ್ನ, ಕಷ್ಟಗಳನ್ನ ಅನುಭವಿಸ್ತಾ ಬರ್ತಾರೆ ಜೀವನದಲ್ಲಿ. ಈ ಥರ ಜೀವನದಲ್ಲಿ ಅನುಭವಿಸ್ತಾ ಬಂದಾಗ ಯಾರಾದ್ರೂ ಒಳ್ಳೆ ಗುರುಗಳು ಸಿಕ್ಕಿ ಅವರಿಗೆ ಶಾಪ ನಿವಾರಣೆ ಮಾಡ್ಕೊಳ್ಳುವಂಥ ಬಗೆ ಹೇಳ್ತಾರೆ. ಹೆಂಗ್ ಬಗೆ? ಈಗ ಪಿತೃಶಾಪ ಬಂತು. ಪಿತೃಶಾಪ ಬಂದಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಆ ಯಾವ ಪಿತೃಗಳಿದ್ದಾರೆ, ಪಿತೃದೇವತೆಗಳಿದ್ದಾರೆ, ಅವರ ಪೂರ್ವದಿಂದ ಅಂದ್ರೆ ನಾರಾಯಣನಿಂದ ಸ್ಟಾರ್ಟ್ ಆಗುತ್ತೆ. ಅದು ಮೋಕ್ಷ ನಾರಾಯಣನಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಪಿತೃಗಳವರೆಗೆ ಅಂದ್ರೆ ತಂದೆ ಇದ್ರೆ ಓಕೆ, ತಂದೆ ಇಲ್ಲ ಅಂದ್ರೆ ತಂದೆ ತನಕ ಅವರಿಗೆಲ್ಲ ಪಿಂಡ ಕೊಡುವಂಥದ್ದು, ತಿಲತರ್ಪಣಗಳನ್ನ ಬಿಡುವಂಥದ್ದು, ಆಯ್ತಾ, ಈ ಥರದ್ದೆಲ್ಲ ಇರುತ್ತೆ ಪರಿಹಾರ. ಅದು ಗೋಕರ್ಣ ಕ್ಷೇತ್ರಗಳಲ್ಲಾಗಲಿ ಅಥವಾ ಶ್ರೀರಂಗಪಟ್ಟಣದಲ್ಲಾಗಲಿ ಅಥವಾ ಒಳ್ಳೆಯ ಒಂದು ಕ್ಷೇತ್ರಗಳು ಬೇಕಾದಷ್ಟಿದೆ, ಅಲ್ಲಿ ಇದನ್ನು ಮಾಡ್ತಾರೆ. ಮತ್ತೆ ಮಾತೃಶಾಪಕ್ಕೂ ಕೂಡ ಇದೇ ಥರದ ಪರಿಹಾರಗಳು ಇದೆ. ಮತ್ತೆ ಭ್ರಾತೃಶಾಪ ಇದ್ದಾಗ ದಾನಗಳನ್ನ ಕೊಡುವಂಥದ್ದು, ತುಂಬಾ ಅತಿ ಬಡವರಿಗೆ ದಾನಗಳನ್ನ ಕೊಡುವಂಥದ್ದು ಇರುತ್ತೆ, ಆಯ್ತಾ. ಆಮೇಲೆ ಮಿತ್ರಶಾಪ ಇದ್ದಾಗ ಅದಕ್ಕೂ ಕೂಡ ದಾನಗಳಿಂದ ಪರಿಹಾರ ಮಾಡುವಂಥದ್ದು ಇರುತ್ತೆ. ಮತ್ತೆ ಸ್ತ್ರೀ ಶಾಪ ಇದ್ದಾಗ ಮಾತ್ರ ಇದು ಯಾವುದು ವರ್ಕ್ ಆಗಲ್ಲ. ಸ್ತ್ರೀ ಶಾಪಕ್ಕೆ ಮಾತ್ರ ಸ್ಪೆಷಲ್ ಆಗಿ ಏನ್ ಮಾಡ್ಬೇಕಂದ್ರೆ ಅದರಲ್ಲಿ 2 ವಿಧಾನ ಬರುತ್ತೆ, ಒಂದು ವೈದಿಕ ವಿಧಾನ, ಒಂದು ತಾಂತ್ರಿಕ ವಿಧಾನ. ವೈದಿಕ ವಿಧಾನದಲ್ಲಿ ಕೆಲವು ಪೂಜೆಗಳು, ಹೋಮಗಳು ಅದು ಇದು ನಡೆಯುತ್ತೆ. ಅದು ಎಷ್ಟು % ನಿಜ ಅದು ಕರೆಕ್ಟ್ ಆಗುತ್ತೆ ಆಗಲ್ಲ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಮಾಡೋವಂಥ ವ್ಯಕ್ತಿ, ಮಾಡಿಸ್ಕೊಳ್ಳುವಂಥ ವ್ಯಕ್ತಿ ಕರೆಕ್ಟ್ ಆಗಿರ್ಬೇಕು. ತಾಂತ್ರಿಕ ವಿಧಾನಕ್ಕೆ ಬಂದಾಗ ಸ್ತ್ರೀದು ಗೊಂಬೆ ಮಾಡಿ, ಆಯ್ತಾ, ಅದನ್ನ ತಾಂತ್ರಿಕ ವಿಧಾನದಲ್ಲಿ ಮಾಡುವಂಥದ್ದು ತುಂಬಾ 100% ಕ್ಲಿಯರ್ ಆಗಿಬಿಡುತ್ತೆ. ಅದು ಸ್ತ್ರೀ ಶಾಪ. ನಾವು ಬೇಕಾದಷ್ಟು ಮಾಡಿಸಿದೀವಿ, ಆ ಸ್ತ್ರೀ ಶಾಪ ಮಾತ್ರ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಹಾಗಾಗಿ ಸ್ತ್ರೀ ಶಾಪ ಅಂತಕ್ಕಂಥ ತುಂಬಾ ದೊಡ್ಡ ಒಂದು ಶಾಪ ಅದು. ಈ ತರ ಶಾಪಗಳಿಗೆ ಪರಿಹಾರಗಳಿದೆ. ಈಗ ನಾವು ದೋಷಗಳು ಅಂತ ಹೇಳಿ ಕರಿತೀವಿ. ದೋಷ ಅಂದ್ರೆ ಏನಪ್ಪಾ ಅಂದ್ರೆ ಒಂದು 50-60% ತೊಂದರೆ ಆಗುವಂಥದ್ದು ದೋಷ, 100% ತೊಂದರೆ ಆಗುವಂಥದ್ದು ಶಾಪ. ದೋಷಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಜಾತಕದಲ್ಲಿ ಕೆಲವು ರಾಶಿಗಳಲ್ಲಿ ಅಗ್ನಿ ರಾಶಿಗಳಿದೆ. ಮೇಷ, ಸಿಂಹ, ಧನಸ್ಸು, ಈ 3 ಕೂಡ ಅಗ್ನಿ ರಾಶಿಗಳು. ಅಗ್ನಿ ರಾಶಿಗಳಿದ್ದಾಗ ಹೋಮ ಮಾಡಿ ಅದನ್ನ ಆ ಶಾಪನ ಮುಕ್ತಿ ಮಾಡಿ ಅಂತ ಹೇಳ್ತಾರೆ, ಆಯ್ತಾ. ಮತ್ತೆ ಭೂಮಿ ರಾಶಿಗಳಿದೆ, ಯಾವುದು ವೃಷಭ, ಕನ್ಯಾ, ಆಯ್ತಾ, ಮತ್ತೆ ಮಕರ, ಇದು ಭೂ ರಾಶಿಗಳು. ಹೀಗೆ 3 ರಾಶಿಗಳನ್ನ ಅಗ್ನಿ, ಭೂಮಿ, ವಾಯು, ಜಲ ಅಂತ ಕೊಟ್ಬಿಟ್ಟಿದ್ದಾರೆ. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಗೆ ಜಲರಾಶಿಗಳು. ಈ ಜಲರಾಶಿಗಳಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಗಂಗೆ ಪೂಜೆಯನ್ನು ಮಾಡುವಂಥದ್ದು, ದಾನಗಳನ್ನ ಮಾಡುವಂಥದ್ದು, ಇದೆಲ್ಲ ಹೇಳಿದ್ದಾರೆ. ಹಾಗಾಗಿ ಕರೆಕ್ಟಾಗಿ ದೋಷ ಯಾವುದು, ಶಾಪ ಯಾವುದು ತಿಳ್ಕೊಂಡು ಅದು ಕರೆಕ್ಟಾಗಿ ಪರಿಹಾರವನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ಸರ್ಪ ಶಾಪ ಬೇರೆ, ಸರ್ಪ ದೋಷ ಬೇರೆ. ಸೊ ಇದು ಯಾವ ತರ? ಸರ್ಪ ದೋಷ ಬಂದಾಗ 50% ತೊಂದರೆಗಳಾಗತ್ತೆ, 100% ಆಗಲ್ಲ, ಕಷ್ಟ ಇರುತ್ತೆ. ಅದೇ ಸರ್ಪ ಶಾಪ ಇದ್ದಾಗ 100% ತೊಂದರೆ ಅನುಭವಿಸ್ತಾರೆ, ತುಂಬಾ ಕಷ್ಟ ಇರುತ್ತೆ. ಮೈ ಕೈಯಲ್ಲೆಲ್ಲ ಕೆಲವು ತೊಂದರೆಗಳಾಗುವಂಥದ್ದು, ಸ್ಕಿನ್ ಸಂಬಂಧಪಟ್ಟಂತೆ. ಶಾಪ ಹೆಂಗಾಗುತ್ತೆ ಸರ್ಪದ್ದು ದೋಷ ಹೆಂಗ್ ಬರುತ್ತೆ, ಶಾಪ ಹೆಂಗ್ ಬರುತ್ತೆ ಅಂದ್ರೆ, ದೋಷ ಅಂತಕ್ಕಂಥದ್ದು ಪೂರ್ವಿಕರು ಯಾರಾದ್ರೂ ಆ ಸರ್ಪಕ್ಕೆ ತೊಂದರೆ ಮಾಡೋದು, ಹುತ್ತ ತೆಗೆದು ಹಾಕೋದು, ತೊಂದರೆ ಮಾಡೋದು ಮಾಡಿದಾಗ ಅದು ದೋಷವಾಗಿ ಬರುತ್ತೆ.
ಶಾಪ ಹೆಂಗ್ ಬರುತ್ತಂದ್ರೆ ಸರ್ಪನ ಹಿಂಸೆ ಮಾಡೋದು, ಅರ್ಧಂಬರ್ಧ ಹೊಡೆದಾಕೋದು, ಆಯ್ತಾ. ಮತ್ತೆ ಅದು ಈ ಕೆಲವು ನಾಗಮಣಿಗಳು ಅದ್ರ ಹಿಂದೆ ಹೋಗೋದು, ಅದು ಹೋದಾಗ ಅಲ್ಲಿ ಕೆಲವು ತೊಂದರೆಗಳನ್ನ ಮಾಡ್ತಾರೆ, ಪ್ರಯೋಗಗಳು ಮಾಡಿಸೋದು ನಾಗನಿಂದ, ಈ ತರ ಎಲ್ಲ ಮಾಡಿದಾಗ ಅದು ಶಾಪವಾಗಿ ಬರುತ್ತೆ. ಆ ಶಾಪ ಬಂದಾಗ ಮೈ ಕೈಯಲ್ಲೆಲ್ಲ ಅದು ಸರ್ಪ ಮಚ್ಚೆಗಳು ಬರೋದು, ತೊಂದರೆಗಳಾಗೋದು, ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು ಬರೋದು, ನರಕ್ಕೆಲ್ಲ ಸಂಬಂಧಪಟ್ಟಂಗೆ ತೊಂದರೆಗಳಾಗೋದು, ರಕ್ತ ಎಲ್ಲ ಸರಿಯಾಗಿರಲ್ಲ, ಆಯ್ತಾ. ಈ ತರ ಎಲ್ಲ ಆಗಿ ತುಂಬಾ ಒಂದು ನೋವನ್ನ ಅನುಭವಿಸ್ತಾರೆ. ಹಾಗಾಗಿ ಶಾಪಗಳಲ್ಲಿ ತುಂಬಾ ತೊಂದರೆಗಳು ಅನುಭವಿಸುವಂಥದ್ದು ಹೆಚ್ಚು ಪರಿಣಾಮ. ಇದನ್ನ ಲೆಕ್ಕ ಹಾಕೋರೆಲ್ಲ ಅಶ್ವಿನಿ ದೇವತೆಗಳು. ಆದ್ರಿಂದ ಈ ಒಂದು ಶಾಪಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಿಸ್ಬೇಕು ಅಂತಾನೂ ಅವ್ರು ಬರೆದಿಟ್ಬಿಟ್ಟಿದ್ದಾರೆ. ಅದನ್ನ ನಾವು ಅಬ್ಸರ್ವ್ ಮಾಡಿಕೊಂಡು ಬುದ್ಧಿವಂತರಾದವರು ಒಂದಷ್ಟು ದೇವ್ರ ವಿದ್ಯೆಯನ್ನು ಕೊಟ್ಟಿರ್ತಾರೆ. ಆ ವಿದ್ಯೆಗೆ ಸಂಬಂಧಪಟ್ಟಾಗೆ ನಮ್ಗೆ ಬುದ್ಧಿ ಇರುತ್ತೆ. ಬುದ್ಧಿ ಇದ್ದಾಗ ಏನ್ ಮಾಡ್ಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡ್ಕೊಂಡು ಅಲ್ಲಿ ಹೋಗಿ ಪ್ರಶ್ನೆಯನ್ನ ಹಾಕೊಂಡು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾವು ಪರಿಹಾರ ಮಾಡಿಸ್ಕೊಂಡಾಗ ಜೀವನದಲ್ಲಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಸಾಮಾನ್ಯವಾಗಿ ಈ ಥರದ್ದೊಂದು ಶಾಪ ಇದ್ದರೆ ಆ ವ್ಯಕ್ತಿಗಳಿಗೆ ಯಾವ ಸಮಸ್ಯೆಗಳು ಮೇಯ್ನ್ ಆಗಿ ಇರುತ್ತೆ, ಅವ್ರಿಗೆ ನಮ್ಗೆ ಯಾವುದೋ ಶಾಪ ಐತೆ ಅಂತ ಅವ್ರು ತಿಳ್ಕೊಬೇಕು ಅವರೇ. ಈ ಒಂದಷ್ಟು ಸಿಂಪ್ಟಮ್ಸ್ ಅವರಲ್ಲಿ ಇರುತ್ತೆ ಅಂದರೆ ಏನಿರುತ್ತೆ? ಆರ್ಥಿಕ ಪರಿಸ್ಥಿತಿ ಯಾವತ್ತೂ ಸರಿ ಹೋಗಲ್ಲ, ದುಡ್ಡು ಅಂತಕ್ಕಂಥದ್ದು ಯಾವತ್ತೂ ನಿಲ್ಲಲ್ಲ ಅವ್ರ ಕೈಯಲ್ಲಿ, ಮತ್ತೆ ಒಂದು ಜಾಗದಲ್ಲಿ ಅವ್ರು ಇರಲ್ಲ. ಸೊ ಈ ಸಿಂಪ್ಟಮ್ಸ್ ಅವರು ಅಬ್ಸರ್ವ್ ಮಾಡಿದ್ರೆ ಯಾವುದೋ ಶಾಪ ನಮ್ಮ ಮೇಲೆ ಐತೆ ಖಂಡಿತ ಇರುತ್ತೆ. ಸೊ ಇದನ್ನ ತಿಳ್ಕೊಬೋದು. ಬಟ್ ಪರಿಹಾರ ಐತೆ ಇದಕ್ಕೆ? ಇದು ಖಂಡಿತ ಪರಿಹಾರ, ಎಲ್ಲಾ ಶಾಪಗಳಿಗೂ ಪರಿಹಾರ ಬರೆದಿಟ್ಟಿದ್ದಾರೆ. ಹಾಗಾಗಿ ಶಾಪಗಳು ಇದೆ ಅಂತ ನಾವು ನೋಡ್ಕೊಂಡು ಮಾಡಿಸೋದು ಒಳ್ಳೇದು. ನಾವು ಅಪನಂಬಿಕೆ ಮಾಡ್ಕೊಂಡಿದ್ದಾಗ ಈ ಶಾಪ ಇದ್ದಾಗ ಏನಾಗುತ್ತೆ ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇರಲ್ಲ. ಯಾಕಂದ್ರೆ ದೇವ್ರು ಎಲ್ಲರಿಗೂ ಸುಖ ಕೊಟ್ಟಿದ್ದಾನೆ, ನನಗೆ ಮಾತ್ರ ಕಷ್ಟ ಕೊಟ್ಬಿಟ್ಟಿದ್ದಾನೆ, ನಾನು ಯಾಕೆ ದೇವ್ರ ನಂಬಬೇಕು ಅಂತ ಕೇಳ್ತಾರೆ. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಶಾಪಕ್ಕೆ ದಾರಿನೇ ಸಿಗಲ್ಲ ಅವ್ರಿಗೆ, ಅವಾಗ ಅವ್ರು ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸೊ ವೀಕ್ಷಕರೇ, ಯಾಕಂದ್ರೆ ಇದೊಂದು ಶಾಪಗಳು ಸ್ತ್ರೀ ಶಾಪ ಆಗ್ಬೋದು, ಪಿತೃಶಾಪಗಳು, ಈ ಒಂದು ಸರ್ಪದ ಶಾಪ ಅಂತ ಹೇಳಿದ್ರು, ಈ ಥರ ಕೆಲವೊಂದಷ್ಟು ಶಾಪಗಳು ಮನುಷ್ಯನಿಗೆ ತುಂಬಾ ತೊಂದರೆಗಳು ಕೊಡ್ತಾ ಇದ್ದಾವೆ. ಸಾಕಷ್ಟು ಜನ ಈ ಥರ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಅವುಗಳಿಂದ ಆಚೆ ಬರೋದಕ್ಕೆ ದಾರಿಗಳು ಹುಡುಕ್ತಾವ್ರೆ, ಪರಿಹಾರ ಮಾರ್ಗಗಳು ಹುಡುಕ್ತಾವ್ರೆ. ಸೊ ಆ ಥರದವ್ರಿಗೆ ಶಾಪಗಳು ಕೂಡ ಮನುಷ್ಯನ ಹಾಳು ಮಾಡ್ತವೆ, ತೊಂದರೆಗಳು ಮಾಡ್ತವೆ ಅನ್ನೋ ವಿಚಾರನ ಸಂತೋಷ್ ಭಟ್ರು ಅವರಲ್ಲಿರೋ ಅನುಭವ, ಅವರಲ್ಲಿ ಬರೋ ಕೇಸ್ಗಳ ಬಗ್ಗೆ ಅವರು ಮಾಡಿರೋ ಸ್ಟಡಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರೆ. ಬಟ್ ಪರಿಹಾರ ಐತೆ, ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.